ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ರು ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ಮತ್ತೆ ನಿಮ್ಮ KCET ಎಕ್ಸಾಮ್ನು ಕೂಡ ಚೆನ್ನಾಗಿ ಬರ್ದಿದ್ರೆ ಅಂತ ಅನ್ಕೋತೀನಿ. ಸೊ ನಿನ್ನೆ ಅಷ್ಟೇ KA ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಯಾರಿಗೆಲ್ಲ ಅಂತಂದ್ರೆ, ಈಗ KCET ಎಕ್ಸಾಮ್ ಅನ್ನ ಬರ್ದು ಯಾರೆಲ್ಲ KA ಅವರು ನಡೆಸುವಂತಹ ಈ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಅವರಿಗೆಲ್ಲ ಗುಡ್ ನ್ಯೂಸ್ ಇದೆ. ಮತ್ತೆ ಯಾರ್ಯಾರು KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದೀರಾ ಅವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಸೊ ಒಂದೊಂದಾಗಿ ತಿಳ್ಕೊಂತ ಬರೋಣ. ಫಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ತಿಳ್ಕೊಳೋದಾದ್ರೆ, ನಿಮ್ಗೆ KCET ಎಕ್ಸಾಮ್ಗಿಂತ ಮುಂಚೆ KCET ಅಪ್ಲಿಕೇಶನ್ ಹಾಕೋದಕ್ಕೆ ಕೊಟ್ಟಿದ್ರಲ್ವಾ, ಆಗ KCET ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಕೃಷಿ ಕೋಟಾಕ್ಕೆ ಏನೋ ಅರ್ಹರು ಅಂತ ಹಿಂಗೆ ಕೇಳಿದ್ರು. ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಏನ್ ಮಾಡಿದ್ರಿ ಅಂತಂದ್ರೆ, ನೀವು ಅಗ್ರಿಕಲ್ಚರ್ ಕೋಟಾಗೆ ಎಲಿಜಿಬಲ್ ಇದ್ರೂ ಕೂಡ ಮಿಸ್ ಆಗಿ ನೋ ಅಂತ ಕೊಟ್ಟಿರ್ತೀರಾ. ಸೊ ಆ ಒಂದು ಕಾರಣಕ್ಕಾಗಿ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಗಳನ್ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ KA ಅವ್ರು ಏನ್ ಮಾಡಿದಾರೆ ಅಂತಂದ್ರೆ, ನಿಮ್ಗೆ ಇನ್ನೊಂದು ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನೋ SR ಅಂತ ಇತ್ತಲ್ವಾ, ಸೊ ಅಲ್ಲಿ ಎಸ್ ಅಂತ ಕೊಡೋ ಮೂಲಕ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬಹುದಾಗಿರುತ್ತೆ. ಆಯ್ತಾ? ಸೊ ಆ ಒಂದು ಏನೋ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟು April 20th ಇರುತ್ತೆ. ನಾಳೆವರೆಗೂ ಟೈಮ್ ಇರುತ್ತೆ. ಮತ್ತೆ ಆ ಒಂದು ಏಟ್ ಅನ್ನ ಮಾಡಿಕೊಂಡು ನೀವು ಏನೋ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡೋದಕ್ಕೆ April 21st ವರೆಗೂ ಟೈಮ್ ಇರುತ್ತೆ. ಆಯ್ತಾ? ಸೊ ಅದಕ್ಕೋಸ್ಕರ ಕೊಟ್ಟಿರುವಂತಹ ಚಾನ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ಹೇಳಿರುವಂತಹ ಅಪ್ಡೇಟು ಯಾರಿಗೆ ಅಂತಂದ್ರೆ, ಯಾರ್ಯಾರು ಕೃಷಿ ಕೋಟಾಗಿ ಎಲಿಜಿಬಲ್ ಆಗಿರ್ತೀರಾ ಅವರಿಗೆ. ಸೊ ಈಗ ಹೇಳ್ತಿರುವಂತಹ ವಿಷಯ ಎಲ್ಲರಿಗೂ ಸಂಬಂಧ ಪಡುತ್ತೆ. ಅದೇನು ಅಂತಂದ್ರೆ, ನೀವು KCET ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಆ ಒಂದು ಫಾರ್ಮ್ ಅಲ್ಲಿ ಎಡಿಟ್ ಮಾಡ್ಕೋಬಹುದಾಗಿರುತ್ತೆ. ಆಯ್ತಾ? ಸೊ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ನಂಗೆ, 2 months ಬಿಫೋರ್ ಕೇಳ್ತಾ ಇದ್ರಿ, ಬ್ರೋ ಈ ಒಂದು ಮಿಸ್ಟೇಕ್ ಮಾಡ್ಬಿಟ್ಟಿದ್ರಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ, ಸೊ ಏನ್ ಮಾಡೋದು, ಮತ್ತೆ ಮಾರ್ಚ್ ಅಲ್ಲಿ ಅಥವಾ ಏಪ್ರಿಲ್ ಅಲ್ಲಿ ಮತ್ತೆ ಟೈಮ್ ಕೊಡ್ತಾರಾ ನಮಗೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಹೀಗೆ ಅಂತ. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ರೀಚ್ ಮಾಡಿಸಿ ಈ ಒಂದು ವಿಡಿಯೋನ, ಅವ್ರಿಗೂ ಕೂಡ ಗೊತ್ತಾಗ್ಲಿ ಈ ಒಂದು ಇನ್ಫಾರ್ಮೇಶನ್. ಅದೇನು ಅಂತಂದ್ರೆ, ನಿಮ್ಮ ಅಪ್ಲಿಕೇಶನ್ ಟೈಮಲ್ಲಿ ಏನಾದ್ರು ಚೇಂಜಸ್ ಅಥವಾ ಏನಾದ್ರು ಕರೆಕ್ಷನ್ ಮಾಡ್ಕೊಳ್ಳೋದಿತ್ತು ಅಂತಂದ್ರೆ ನೀವು ಮಾಡ್ಕೊಳ್ಬಹುದಾಗಿರುತ್ತೆ. ಆಯ್ತಾ? ಅದಕ್ಕೆ ಟೈಮಿಂಗ್ಸು April 18th ಇಂದನೇ ಸ್ಟಾರ್ಟ್ ಆಗಿದೆ. ಅಪ್ ಟು ನಿಮ್ಗೆ May 2 ವರೆಗೂ ಇರುತ್ತೆ ಚಾನ್ಸ್. ಏನೆಲ್ಲ ಕರೆಕ್ಷನ್ ಮಾಡ್ಕೋಬಹುದು ಅಂತಂದ್ರೆ, ಈಗ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಏನೋ ಎಕ್ಸ್ಪೈರ್ ಆಗ್ಬಿಟ್ಟಿತ್ತು. ಲೈಕ್ ಇನ್ನೊಂದು ಮಂತ್ ಇರುತ್ತೆ ನಿಮ್ಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ. ಸೊ 1 month ಬಿಫೋರೇ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗ್ಬಿಟ್ಟಿತ್ತು ಅಂತಂದ್ರೆ ನೀವು RD ನಂಬರ್ನ ಎಂಟರ್ ಮಾಡೋದಕ್ಕೆ ಆಗಿರಲ್ಲ. ಸೊ ನಾನು ನಿಮ್ಗೆ ಅವಾಗಲೇ ತಿಳಿಸ್ಕೊಟ್ಟಿದ್ದೆ ಅಲ್ವಾ, ಮುಂದೆ ಮತ್ತೆ ಟೈಮ್ ಕೊಡ್ತಾರೆ KA ಅವರು. ಸೊ ಅದಕ್ಕೋಸ್ಕರ ಆದಷ್ಟು ಇವಾಗಲೇ ರಿನ್ಯೂವಲ್ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ. ಸೊ ಆ ಒಂದು ಟೈಮ್ ಇವಾಗಲೇ ಬಂದಾಗಿದೆ. ಸೊ ಐ ಹೋಪ್ ನೀವೆಲ್ಲ ಮಾಡಿಸ್ಕೊಂಡಿರ್ತೀರ ಅಂತ ಅನ್ಕೋತೀನಿ ರಿನ್ಯೂವಲ್ನ. ನಿಮ್ಮ ಏನೋ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಏನೋ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಇವೆಲ್ಲ ಸರ್ಟಿಫಿಕೇಟ್ಸ್ ನೀವು ರಿನ್ಯೂವಲ್ ಮಾಡಿಸ್ಕೊಂಡಿರಿ ಅಂತ ಅನ್ಕೋತೀನಿ. ಸೊ ಈ ರೀತಿಯಾದಂತಹ ಹಲವಾರು ಚೇಂಜಸ್ ಗಳನ್ನ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಮತ್ತೆ ಎಡಿಟ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಜಸ್ಟ್ ನೀವ್ ಏನ್ ಮಾಡ್ಬೇಕಾಗಿಲ್ಲ, UGCET 2025 ಅಂತ ಇರುತ್ತೆ, ಅಲ್ಲಿ ಹೋಗಿ ಲೇಟೆಸ್ಟ್ ಏನೋ ತಿದ್ದುಪಡಿ ಲಿಂಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಬಿಟ್ಟು ಲಾಗಿನ್ ಆಗಿ. ಆಯ್ತಾ? ಲಾಗಿನ್ ಆದ್ರೆ ನಿಮ್ಗೆ ಮತ್ತೆ ಅದು ನೀವೇನು ಅಪ್ಲಿಕೇಶನ್ ಹಾಕಿರ್ತೀರ ಆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಓಕೆನಾ? ಸೊ ಅದಕ್ಕೋಸ್ಕರನೇ ಆದಷ್ಟು ಬೇಗ ಈ ಒಂದು ಕರೆಕ್ಷನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ರೆಡಿ ಇಟ್ಕೊಳ್ಳಿ. ಅಕಸ್ಮಾತ್ ನೀವು ಇನ್ನೂ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ರಿನ್ಯೂವಲ್ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ಬೇಗ ಹಾಕಿ. ಆಯ್ತಾ? ಯಾಕಂದ್ರೆ ಟೈಮ್ ಕಡಿಮೆ ಇದೆ, April 18 ಇಂದ May 2 ಅಂತ ಇದೆ. ಸೊ ಅಷ್ಟರೊಳಗೆ ಬರ್ಬಹುದು ಇವಾಗ್ಲೂ ರಿನ್ಯೂವಲ್ ಹಾಕ್ಸಿದ್ರೆ. ಸೊ ಅದಕ್ಕೋಸ್ಕರ ಇವಾಗ್ಲೇ ಹೋಗಿ ರಿನ್ಯೂವಲ್ಗೆ ಅಪ್ಲಿಕೇಶನ್ ಹಾಕ್ಬಿಡಿ. ಆಯ್ತಾ? ಯಾಕೆ ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತಂದ್ರೆ, ನಿಮ್ಮ ರಿಸರ್ವೇಶನ್ಸ್ ಕ್ರೈಟೀರಿಯಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಸೀಟ್ ಸಿಗೋದ್ರಲ್ಲಿ. ಆಯ್ತಾ? ತುಂಬಾ ಅಂದ್ರೆ ಈಗ ಕನ್ನಡ ಮೀಡಿಯಂ ಕೋಟಾ ಇರ್ಬೋದು, ರೂರಲ್ ಕೋಟಾ ಇರ್ಬೋದು, ಅಂತಂತ ಕೋಟಕ್ಕೆ ಇಷ್ಟಿಷ್ಟು ಸೀಟ್ಸ್ ಗಳು ರಿಸರ್ವ್ ಆಗಿರ್ತವೆ. ಸೊ ಆ ಒಂದು ಸೀಟ್ಸ್ಗೆ ನೀವು ಕಾಂಪಿಟೇಷನ್ ಮಾಡಬಹುದು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿರೋದು, ಯಾಕೆಂತಂದ್ರೆ ಯಾವುದೇ ಒಂದು ರಿಸರ್ವೇಶನ್ಸ್ ಕ್ರೈಟೀರಿಯಾ ನಿಮ್ಗೆ ಅಪ್ಲೈ ಆಗ್ತಿದೆ ಅಂತಂದ್ರೆ, ಸೊ ಡೋಂಟ್ ಮಿಸ್ ಇಟ್ ಎನಿ ಕಾಸ್ಟ್. ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್ಸ್. ಸೊ ಬೇರೆ ಏನಾದರೂ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಏನೋ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತ ಸಾಲ್ವ್ ಮಾಡ್ತೀನಿ. ಕಮೆಂಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ಬೇಡಿ. ಆಯ್ತಾ? ಏನೇ ಡೌಟ್ ಇರಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ. ನಂದು ಯಾವುದೇ ಒಂದು ವಿಡಿಯೋ ತೆಗೆದು ನೋಡ್ಬೋದು ನೀವು, ಎಲ್ಲ ಕಮೆಂಟ್ಗೂ ರಿಪ್ಲೈ ಕೊಟ್ಟಿರ್ತೀನಿ. ಸೊ ಅದಕ್ಕೋಸ್ಕರ ಏನೇ ಡೌಟ್ಸ್ ಇರಲಿ ಕಮೆಂಟ್ ಮಾಡಿ, ಖಂಡಿತ ಸಾಲ್ವ್ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ಮುಂದೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.